ಒಬ್ಬ ತಾಯಿ ಆಪ್ತ ಸಮಾಲೋಚಕರಿಗೆ ಒಂದು ಪತ್ರವನ್ನು ಬರೆಯುತ್ತಾಳೆ. ನನಗೆ ಇಬ್ಬರು ಗಂಡು ಮಕ್ಕಳು, ಒಬ್ಬ ಇಂಜಿನಿಯರಿಂಗ್ ಓದುತ್ತಿದ್ದಾನೆ, ಒಬ್ಬ PUC ಓದುತ್ತಿದ್ದಾನೆ. ನನ್ನ ಗಂಡನಿಗೆ ಮಕ್ಕಳನ್ನು ಶಿಸ್ತಿನಿಂದ ಬೆಳೆಸಬೇಕು ಎನ್ನುವ ಆಸೆ. PUC ಓದುತ್ತಿರುವ ನನ್ನ ಮಗ ಸಿಗರೆಟ್ ಸೇದುವುದು ನನ್ನ ಗಂಡನಿಗೆ ಗೊತ್ತಾಗುತ್ತದೆ. ನನ್ನ ಗಂಡ ಸಿಟ್ಟಿನಿಂದ ಮಗನಿಗೆ ಹೊಡೆಯುತ್ತಾರೆ, ಮಗ ಕೂಡ ತಿರುಗಿ ನನ್ನ ಗಂಡನಿಗೆ ಹೊಡೆಯುತ್ತಾರೆ. ಇದರಿಂದ ಮಗ ಹೊಡೆದ ಅನ್ನುವ ಕಾರಣದಿಂದ ನನ್ನ ಗಂಡ ತೀವ್ರ ಖಿನ್ನತೆಗೆ ಜಾರಿದ್ದಾರೆ ಎಂದು ಪತ್ರ ಬರೆಯುತ್ತಾಳೆ. ಇತ್ತೀಚೆಗೆ ಇಂತಹ ಘಟನೆಗಳು ಎಲ್ಲರ ಕುಟುಂಬದಲ್ಲಿ ನಡೆಯುತ್ತಿವೆ. ಇಲ್ಲಿ ತಪ್ಪು ತಂದೆಯದು ಮಗನದು ಅನ್ನುವುದಲ್ಲ. ನಮ್ಮನ್ನು ಕೈ ಹಿಡಿದು ನಡೆಸಿದ ಕೈಗಳ ಮೇಲೆ ಕೈ ಎತ್ತುವುದು ಯಾವ ಪರಿಸ್ಥಿತಿಯಲ್ಲೂ ಸರಿಯಲ್ಲ. ತಂದೆ ಎಂದರೆ ಹೊರಗೆ ಕಠಿಣ, ಒಳಗೆ ಮೃದು, ತನ್ನ ನೋವನ್ನು ಯಾರಿಗೂ ಹೇಳಿಕೊಳ್ಳದ. ತಂದೆ ಹೊಡೆಯುತ್ತಾರೆ, ಗದರಿಸುತ್ತಾರೆ, ಅದರ ಹಿಂದೆ ಒಂದು ಭಯ ಇರುತ್ತೆ. ನನ್ನ ಮಗ ತಪ್ಪು ದಾರಿಯನ್ನು ಹಿಡಿಯಬಾರದು ಎಂದು. ತಾಯಿ ಅಂದ್ರೆ 9 ತಿಂಗಳು ಹೊತ್ತವಳು, 9,000 ನೋವನ್ನು ಅನುಭವಿಸುವುದಳು, 9 ಲಕ್ಷ ಪ್ರಾರ್ಥನೆಯನ್ನು ಮಾಡಿದವಳು. ತಂದೆ ತಾಯಿಗಳು ದೇವರ ಸಮಾನ. ತಂದೆ ತಾಯಿಗಳ ಮೇಲೆ ಕೈ ಎತ್ತುವ ಕೈ ಜೀವನದಲ್ಲಿ ಆಶೀರ್ವಾದವನ್ನು ಪಡೆಯುವುದಿಲ್ಲ. ತಂದೆ ತಾಯಿಯ ಹೃದಯವನ್ನು ಗೆಲ್ಲುವವರು ಇಡೀ ಜಗತ್ತನ್ನ ಗೆಲ್ಲುತ್ತಾರೆ. ವಯಸ್ಸಿಗೆ ಬಂದ ಮಕ್ಕಳಿಗೆ ಶಿಸ್ತಿನ ಪಾಠ ಹೇಳುವಾಗ ಪ್ರೀತಿಯನ್ನು ಬೆರೆಸಿ ಹೇಳಬೇಕು. ಮಗ ತಪ್ಪು ಮಾಡಿದಾಗ ಅವನ ತಪ್ಪನ್ನು ಮಾತ್ರ ಹೇಳಿ, ನೀನೇ ತಪ್ಪು ಎಂದು ಹೇಳಬೇಡಿ. ಹೊಡೆತದಿಂದ ಭಯ ಬರುತ್ತದೆ, ಭಯದಿಂದ ಮಕ್ಕಳು ದೂರವಾಗುತ್ತಾರೆ. ದೂರವಾದ ಮಕ್ಕಳು ನಮ್ಮ ಮಾತು ಕೇಳುವುದಿಲ್ಲ. ನೆನಪಿಡಿ, ಮಕ್ಕಳು ನಮ್ಮ ಮಾತುಗಳನ್ನು ಕೇಳುವುದಿಲ್ಲ, ನಮ್ಮ ನಡೆ ಮತ್ತು ನುಡಿಗಳನ್ನು ಅನುಸರಿಸುತ್ತಾರೆ. ನಾವು ಗೌರವ ಕೊಟ್ಟರೆ ಅವರು ಕೂಡ ಗೌರವ ಕೊಡುತ್ತಾರೆ. ನಾವು ಪ್ರೀತಿಯನ್ನು ತೋರಿಸಿದರೆ ಅವರು ನಂಬಿಕೆಯನ್ನು ಇಡುತ್ತಾರೆ. ದೇವರು ಎಲ್ಲ ಕಡೆ ಇರಲಾರ, ಆದ್ದರಿಂದ ತಂದೆ ತಾಯಿಗಳನ್ನು ನಮ್ಮ ಬಳಿ ಕಳಿಸಿದ್ದಾನೆ. ಆ ದೇವರ ಮೇಲೆ ಕೈ ಎತ್ತುವುದು ಮಹಾಪಾಪ. ಆದ್ದರಿಂದ ಸ್ನೇಹಿತರೆ, ತಂದೆ ತಾಯಿಯನ್ನು ದೇವರಂತೆ ಪೂಜಿಸಿ. ಜೈ ಹಿಂದ್, ಜೈ ಕರ್ನಾಟಕ.